ವೆಲ್ಕಮ್ ಟು ಮಾತುಕತೆ. ನಮಗೆ ಗೊತ್ತಾಗ್ತಾ ಇರುತ್ತೆ ನಮ್ಮ ಬಗ್ಗೆ ಜೋಕ್ ಮಾಡ್ತಿದ್ದಾರೆ, ಮಾಕಿಂಗು, ನಮ್ಮ ಬಗ್ಗೆನೇ ಏನೋ ಆಡ್ಕೊಂಡು ನಗ್ತಾ ಇದ್ದಾರೆ, ಅಥವಾ ಗಾಸಿಪ್ ಮಾಡ್ತಿದ್ದಾರೆ, ಎಲ್ಲ ಕ್ಲೀನಾಗಿ ಗೊತ್ತಾಗ್ತಿರುತ್ತೆ ನಮಗೆ. ಅವ್ರು ಮಾಡ್ತಾರೋ, ಸಾರಿ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ನವರಂಗಿ ಆಟಗಳು ಅಂತ ಹೇಳ್ತಾರಲ್ಲ, ಅದೆಲ್ಲ ಗೊತ್ತಾಗ್ತಿರುತ್ತೆ ನಮಗೆ. ಆದ್ರೂ ಸಮ್ವೇರ್ ಸಮ್ ಟೈಮ್ ನಮಗೆ ಅದು ಬೇಜಾರು ಆಗುತ್ತೆ. ವಿ ಆರ್ ಹ್ಯೂಮನ್ಸ್, ಆಬ್ವಿಯಸ್ಲಿ ನಮಗೆ ಬೇಜಾರಾಗುತ್ತೆ. ಏನಪ್ಪ ಈ ಮಟ್ಟಕ್ಕೆ ಇಳಿದು ಬಿಡ್ತಾ ಇದ್ದಾರಲ್ಲ, ನಿನ್ನೆ ತಾನೇ ನಮ್ಮ ಜೊತೆ ಚೆನ್ನಾಗೇ ಮಾತಾಡ್ತಿದ್ರಲ್ಲ, ಇವತ್ತು ನೋಡಿದ್ರೆ ಹೀಗೆ ಮಾತಾಡ್ತಿದ್ದಾರಲ್ಲ, ಏನು ಹೀಗೆ ಇಷ್ಟು ಬೇಗ ಚೇಂಜ್ ಆಗಿಬಿಡ್ತಾರಲ್ಲ ಅನ್ನೋ ಇಷ್ಟೊಂದು ಕ್ವಶ್ಚನ್ ಮಾರ್ಕ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಮಗೆ ಪ್ರಶ್ನೆಗಳು, ಕ್ವಶ್ಚನ್ಸ್ ಶುರು ಆಯಿತು ನಮಗೆ. ಪ್ಲಸ್ ಕನ್ಫ್ಯೂಷನ್ನು, ಗಾಬರಿ, ಎಲ್ಲ ಮಿಕ್ಸ್ಚರ್ ಆಫ್ ಆಲ್ ಎಮೋಷನ್ಸ್ ಬಂದು ಕೂತ್ಕೊಂಡ್ಬಿಡ್ತು ನಮ್ಮ ಮನಸ್ಸಿನ ಅಂಗಳಕ್ಕೆ. ಹೇಗೆ ಇದನ್ನು ನಿಭಾಯಿಸೋದು ಸ್ಟಾರ್ಟ್ ಆಯ್ತು ನೋಡಿ. ಅಲ್ಲಿ ನಿಭಾಯಿಸೋಕ್ಕೆ ಬರ್ತಿಲ್ಲ, ಹೇಗೆ ನಿಭಾಯಿಸೋದು ಅನ್ನೋ ಒಂದು ಪ್ರಶ್ನೆನೇ ಹಾಕ್ಕೊಳ್ಳಲ್ಲ ನಾವು. ಟೆನ್ಷನ್ನು, ಆ್ಯಂಗ್ಸೈಟಿ, ಡಿಪ್ರೆಷನ್ನು ಇದನ್ನು ತೊಗೊಂಡು ಬಂದ್ಬಿಟ್ಟು ಕೂಡಿಸ್ಕೊಂಡ್ಬಿಡ್ತೀವಿ ನಾವಲ್ಲಿ ಅಲ್ವಾ. ಮ್ಯಾಕ್ಸಿಮಮ್ ಕೂಡಿಸ್ಕೊತಾ ಇದ್ದೀರಾ, ರೈಟ್? ಎಲ್ಲರೂ ಟೀನೇಜ್ಗಳಲ್ಲೇ, ಎಷ್ಟು ಚಿಕ್ಕ ವಯಸ್ಸು. ಬೇಡ, ಕೂಡಿಸ್ಕೋಬೇಡಿ. ಇಂಥ ದುಶ್ಮನ್ಗಳನ್ನ ಕರ್ಕೊಂಡು ಬಂದ್ಬಿಟ್ಟು ಕೂಡಿಸ್ಕೋಬೇಡಿ ನಿಮ್ಮ ಮನಸ್ಸಿನ ಅಂಗಳಗಳಲ್ಲಿ. ಅಂಗಳ ತುಂಬ ಚೆನ್ನಾಗಿರಲಿ. ಅಂಗಳನೇ ಸಾರಿಸ್ತೀವಿ, ರಂಗೋಲಿ ಹಾಕ್ತೀವಿ, ಬೆಳದಿಂಗಳು ಬರಲಿ ಅಂತ ಸವ್ಯಕ್ಕೆ. ಆದ್ದರಿಂದ ನಿಮ್ಮ ಮನಸ್ಸಿನ ಅಂಗಳಕ್ಕೆ ಇದನ್ನೆಲ್ಲ ಒಳಗಡೆಗೆ ಬಿಡಬೇಡಿ. ಹಾಗಾದರೆ ನಾನು ಇದನ್ನು ಹೇಗೆ ಕ್ಯಾರಿ ಮಾಡೋದು? ನನಗೆ ಗೊತ್ತಾಗ್ತಿರುತ್ತಲ್ಲ ಅವ್ರು ನನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ. ಅವರೆಲ್ಲ ಗ್ರೂಪ್ ಸೇರಿಕೊಂಡು ನನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ, ನಾನು ಮುಂದೆ ಚೆನ್ನಾಗೇ ಮಾತಾಡ್ತಿದ್ದಾರೆ, ಆದರೆ ನನ್ನ ಹಿಂದೆ ನನ್ನ ಮಾಕ್ ಮಾಡ್ತಿದ್ದಾರೆ, ಜೋಕ್ ಮಾಡ್ತಿದ್ದಾರೆ, ನಾನು ಕಳಿಸಿರೋಂಥ ಸ್ಕ್ರೀನ್ಶಾಟ್ಸ್ಗಳನ್ನ ಅವ್ರಿಗೆ ಕಳಿಸಿ ಜೋಕ್ ಮಾಡ್ತಿದ್ದಾರೆ, ಎಲ್ಲ ಗೊತ್ತಾಗ್ತಿರುತ್ತೆ ನಿಮಗೆ. ಅದು ಮಾಡ್ತಿರ್ತಾರೆ. ಆವಾಗ ಏನು ಮಾಡಿ ಅಂತ ಅಂದರೆ, ನೀವು ಇಲ್ಲ ಕಟ್ ಆಫ್ ಮಾಡಿಬಿಡಿ. ಸ್ಟಾಪ್ ರಿಯಾಕ್ಟಿಂಗ್. ರಿಯಾಕ್ಟೇ ಮಾಡೋಕ್ಕೆ ಹೋಗಬೇಡಿ ಅವ್ರ ಹತ್ರ. ನೀವು ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೈಲೆನ್ಸ್ ಇಸ್ ಅ ಬೆಸ್ಟ್ ಮೆಡಿಸನ್ ಅವ್ರಿಗೆ, ಅ ಗ್ರೇಟೆಸ್ಟ್ ಲೆಸನ್ ಅವ್ರಿಗೆ. ಸೈಲೆನ್ಸ್ ಆಗಿ ಒಂದೆರಡು ದಿನ ಮಾತಾಡ್ಕೋತಾರೆ, ಅದಕ್ಕೂ 1-2 ತಿಂಗಳು ಮಾತಾಡ್ಬೋದಾ? ಅಯ್ಯೋ ಸುಮ್ಮನಾಗ್ಬಿಟ್ಲು, ವೀಕು, ಏನು ಸ್ಟ್ರಾಂಗ್ ಇಲ್ಲ ಬಿಡು, ಈ ಥರ ಪಾಪ ಅವರವರಲ್ಲೇ ಏನೋ ಮಾತಾಡ್ಕೋತಾರೆ. ಪಾಪ ಅವ್ರ ಕರೆನ್ಸಿ ಚೆನ್ನಾಗಿರುತ್ತೆ, ಅಥವಾ ಟೈಮ್ ಇರುತ್ತೆ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ. ಬಿಟ್ಬಿಡಿ. ನಿಮ್ಮ ಕಡೆ ನೀವು ಫೋಕಸ್ ಮಾಡ್ಕೊಳ್ಳಿ. ಹೇಳಿದ್ನಲ್ಲ, ಏನು ಬಿಲ್ಟ್ ಮಾಡ್ಕೋಬೇಕು ನೀವು, ಹೇಗೆ ಜೀವನನ ಸಾಗಿಸ್ಬೇಕು, ಯಾವುದ್ರ ಕಡೆ ನೀರು ಎರಿಬೇಕು, ಫೋಕಸ್ ಮಾಡಬೇಕು, ಅದ್ರ ಕಡೆ ಹೋಗಿ. ಅಪ್ಪ ಅಮ್ಮನಿಗೆ ಸಹಾಯ ಮಾಡೋದಿರ್ಬೋದು, ಅಜ್ಜಿ ತಾತನಿಗೆ ಸಹಾಯ ಮಾಡೋದಿರ್ಬೋದು, ನಿಮ್ಮ ಅಣ್ಣ ತಮ್ಮಂದ್ರಿಗೆ ಸಹಾಯ ಮಾಡ್ಕೊಳ್ಳೋದಿರ್ಬೋದು, ನಿಮಗೆ ನೀವೇ ಸಹಾಯ ಮಾಡ್ಕೊಳ್ಳೋದಿರ್ಬೋದು. ನೋಡಿ, ನಮ್ಮ ಮನೆಯಲ್ಲಿ ಅವನು ಕಿರಿಸ್ತಾ ಇದ್ದಾನೆ, ನನ್ನ ಲಿಯೋ ಡಾಗ್, ನಮ್ಮ ಲಾಯಲ್ ಡಾಗು. ಸೊ